ಪವರ್ ಹೋಯ್ತು. ಇಲ್ಲಿ ನೋಡಿ ಸ್ಕ್ರೀನು ಗಾಳಿಗೆ ಹೆಂಗ್ ವಿಂಡೋ ಕಚ್ಕೊಂಡಿದೆ. ಇವತ್ತಂತೂ ಹೆವಿ ಮಳೆ ಬರತ್ತೆ ಅನ್ಸತ್ತೆ. ಫುಲ್ ಗಾಳಿ ಬೀಸ್ತಾ ಇದೆ. ಪವರು ಹೋಯ್ತು. ನೋಡೋಣ ಹೊರಗಡೆ ಹೋಗಿ ಹೆಂಗಿದೆ ಅಂತ. ಫುಲ್ ಕತ್ಲೆ ಆಗ್ತಾ ಇದೆ. ಓ ಮೈ ಗಾಡ್, ಫುಲ್ ಮಳೆ ಬರ್ತಾ ಇದೆ. ದಪ್ಪ ಅನಿಲ್ ಮಳೆ ಬೀಳ್ತಾ ಇದೆ. ಈ ಟೈಮಲ್ಲೇ ಮನು ನಮ್ಮ ಮನೆ ಹತ್ರ ಹೋಗಿದ್ದಾರೆ. ನಮ್ದು ಬೋರು ಯಾಕೋ ನೆನ್ನೆಯಿಂದ ಆನ್ ಆಗ್ತಾ ಇಲ್ವಂತೆ. ಸೊ ಹಾಗಾಗಿ ಅದನ್ನ ಏನು ನೋಡ್ಕೊಂಡು ಸ್ವಲ್ಪ ರಿಪೇರಿ ಮಾಡಿಸ್ಬಿಟ್ಟು ಬರೋಣ ಅನ್ಕೊಂಡು ಹೋದ್ರು. ಮಳೆಗೆ ಸಿಕ್ಕಾಕಂತಾರೋ ಏನೋ ಗೊತ್ತಿಲ್ಲ. ಫುಲ್ ಹೆಂಗ್ ಬೀಸ್ತಾ ಇದೆ ಸೌಂಡ್. 3-4 ದಿನದಿಂದ ಮಳೆ ಇರಲಿಲ್ಲ. ಇವತ್ತು ಬರ್ತಾ ಇದೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ನಿಮಗೆ ಬ್ಯಾಕ್ಗ್ರೌಂಡ್ ಸೌಂಡ್ ಕೇಳಿಸ್ತಾ ಇದೆಯಾ ಏನೋ ಗೊತ್ತಿಲ್ಲ. ಇಲ್ಲಿಂದ ಬರ್ತಾ ಇದೆ ಬ್ಯಾಕ್ಗ್ರೌಂಡ್ ಸೌಂಡು. ಒಳಗಡೆ ಕೂತ್ಕೊಂಡು ರೀಲ್ಸ್ ನೋಡ್ತಾ ಅವ್ರೆ ಜೋರಾಗಿ ವಾಲ್ಯೂಮ್ ಇಟ್ಕೊಂಡು. ನಾನು ಅಡುಗೆ ಮನೇಲಿ ಆಸ್ ಯೂಶುವಲ್ ಕಾಫಿ ಮಾಡ್ತಾ ಇದ್ದೀನಿ. ಇವಾಗ ಅವ್ರು ಬರೋ ಅಷ್ಟರಲ್ಲಿ ಹಾಲೆಲ್ಲ ಬಿಸಿ ಆದ್ಮೇಲೆ ಕೂತ್ಕೊಂಡು ಇಬ್ರು ಕಾಫಿ ಕುಡಿಯೋದು. ಸೊ ಎಲ್ರದ್ದು ಡೇ ಸ್ಟಾರ್ಟ್ ಆಗೋದೇ ಕಾಫಿಯಿಂದ ಅಲ್ವಾ. ನಮ್ದು ಅದೇ ತರ ಡೇ ಸ್ಟಾರ್ಟ್ ಆಗೋದೇ ಕಾಫಿಯಿಂದ. ಬಟ್ ನಮ್ಗೆ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗುತ್ತೆ ಡೇ ಅಷ್ಟೇ. ಏನಂಗ ಅವಾಗ್ಲಿಂದ ಕಿರ್ಸ್ತಾ ಇದ್ದೀಯಾ ಅಂಬಾ ಅಂತ? ಹಸುಗಳು ಕೂಗಿದ ತಕ್ಷಣ ಆ ಕಡೆ ಚಿಲ್ಲಪಲ್ಲಿ ಓಡೋಗ್ಬಿಟ್ಟು. ಓ, ಏನ್ ಇಷ್ಟೊಂದು ಬಂದವೆ ಒಟ್ಟೊಟ್ಟಿಗೆ ಹಸುಗಳು? ಅತ್ತೆಗೆ ಕ್ಯಾಮ್ರಾ ತೆಗಿ, ಇದ್ರಲ್ಲಿ ಅಷ್ಟು ಕ್ಲಾರಿಟಿ ಬರಲ್ಲ. ಆ ಕಡೆಯಿಂದ ಕಾಣಲ್ಲ ಮನು. ಅವಳು ನೋಡು, ಅವಳು ಹಿಂದೆಗಡೆ ಓಡೋಗಿ ಹೊನ್ನಪ್ಪ ಅಂಕಲ್ ಈ ಕಡೆಯಿಂದ ಓಡಿಸಿದ್ರು, ಅವ್ರು ಆ ಕಡೆಯಿಂದ ನುಗ್ತಾವೆ. ಬಂದ್ರೆ ಇಲ್ಲಿ ಪಾಪ ಅವ್ರು ಕಷ್ಟಪಟ್ಟು ಗಿಡಗಳನ್ನೆಲ್ಲ ಬೆಳೆಸಿರ್ತಾರ, ಎಲ್ಲಾನು ತಿನ್ಕೊಂಡು ಹೋಗ್ಬಿಡ್ತವೆ. ಅದಕ್ಕೆ ಅವ್ರು ಕಾಯ್ಕೊಂಡಿದ್ದು ಯಾವಾಗನು ಓಡಿಸ್ತಾರೆ. ಯಾರು ನೋಡಿದ್ರು ಓಡಿಸ್ತೀವಿ ಹೊನ್ನಪ್ಪ ಅಂಕಲ್ ಅಂತಾನೆ ಅಲ್ಲ, ಎಲ್ರದ್ದು ಗಿಡಗಳ ಹಾಳು ಮಾಡ್ತವೆ. ಅವರು ತಂದು ಬಿಡೋರು ಅಟ್ಲೀಸ್ಟ್ ಎಲ್ಲಾರು ಒಂದ್ ಕಡೆ ಕಟ್ಟಾಕ್ಬೇಕು. ಇಲ್ಲ ಫ್ರೀಯಾಗಿ ಬಿಟ್ಬಿಡ್ತಾರೆ. ನಮ್ಮೂರ್ ಕಡೆ ಎಲ್ಲ ಏನಾರು ಹಿಂಗ್ ಫ್ರೀಯಾಗಿ ಬಿಟ್ಟು ಮೇಯ್ಕೊಳಕ್ ಬಿಟ್ರೆ ದೊಡ್ಡ ಜುಟ್ಟು ಹಿಡ್ಕೊಂಡು ಜಗಳಗಳಾಗಿ ಹೋಗ್ತವೆ. ಏನೋ ಮಾಡಕ್ಕಾಗಲ್ಲ. ಇಲ್ಲೇ ಜನಗಳಿಗೆ ಲೀನಿಯನ್ಸ್ ಜಾಸ್ತಿ. ಅವರು ಪಾಪ ಜಾಸ್ತಿ ಜಗಳ ಆಡಲ್ಲ ಅಂದ್ಬಿಟ್ಟು ಅವರಿಗೆ ತಂದೆಲ್ಲ ಹಸುಗಳನ್ನು ಲೀನಿಯನ್ಸ್ ಅನ್ನೋದಕ್ಕಿಂತ ಊರ್ ಕಡೆ ಸ್ವಲ್ಪ ಹುಲ್ಲೆಲ್ಲ ಸಿಗತ್ತೆ. ಬೆಂಗಳೂರಿಗೆ ಕಂಪೇರ್ ಇಲ್ಲ, ಅಲ್ಲಿ ಪಕ್ಕದಲ್ಲೇ ಕೆರೆನ್ ಬಿಡ್ತಾರೆ. ಎಲ್ಲಾರು ಕರ್ಕೊಂಡೋಗಿ ಅಯ್ಯ ಕರ್ಕೊಂಡೋಗಿ ಬಿಡಲ್ಲ ಇಲ್ಲಿ. ಕೆರೆಗೆ ಅಂತಾನೆ ಬಿಟ್ಟವ್ರೆ ಜನಗಳು. ಎಷ್ಟೋದಿದೆ ಅದೆಲ್ಲ ಎಲ್ಲಾರು ಎಲ್ಲಾ ಕಡೆಯಿಂದ ಕರ್ಕೊಂಡ್ ಬಂದ್ ಬಿಡ್ತಾರೆ. ಇವ್ ಆಕ್ಚುಲಿ ಬೇರೆಯವ್ರು ಎಷ್ಟೋ ದೂರದಿಂದ ಕರ್ಕೊಂಡ್ ಬಂದ್ ಬಿಡ್ತಾರೆ. ಇವ್ನ ಪಕ್ಕದಲ್ಲೇ ಇರೋ ಕೆರೆ, 2 ಜನ ಇಲ್ಲ. ನಮ್ಮೂರಲ್ಲಿ ಏನಾದ್ರೂ ಹಿಂಗ್ ಬಿಟ್ಟು ಒಂದೇ ಒಂದ್ ಎಲೆ ತಿನ್ಸಿದ್ರು ಹಸುನೇ ಕರ್ಕೊಂಡ್ ಬಂದು ಅವ್ರ ಮನೆ ಬಾಕ್ಲಲ್ಲಿ ಕಟ್ಟಾಕೊಂಡಿರೋರು. ಆ ಗಿಡದಲ್ಲಿ ಎಲೆ ವಾಪಸ್ ಬರೋ ತನಕ ಹಸು ಕಳಿಸಲ್ಲ ನಿನ್ಗೆ ಅಂತ. ನನಗೊಂದು ಖುಷಿಯಾಗೋ ವಿಷಯ ಏನು ಗೊತ್ತಾ, ವೀಕೆಂಡ್ಸಲ್ಲಿ ನಾರ್ಮಲಿ ನಾನು ಅಡುಗೆ ಮಾಡಬೇಕಾದ್ರೆ ಮಗು ಬಂದು ಎಲ್ಪ್ ಮಾಡ್ತಾರೆ. ನಾನು ಜಸ್ಟ್ ಗ್ರೈಂಡ್ ಮಾಡಿ ಎಲ್ಲ ಹಾಕ್ತಾ ಇರ್ತೀನಿ, ಅವ್ರು ಕುಕ್ ಮಾಡ್ತಾರೆ. ವೀಕೆಂಡ್ಸಲ್ಲಿ ಆಲ್ಮೋಸ್ಟ್ ಅವ್ರದೇ ಚಿಕನ್ ರೆಸಿಪಿ. ಆಮೇಲೆ ಹಿಂಗೆ ಸೌಟ್ ಅಲ್ಲಾಡ್ಸ್ಬಿಟ್ಟು ಲಾಸ್ಟಲ್ಲಿ ಹೇಳ್ತಾರೆ ನಾನೇ ಫುಲ್ ಮಾಡಿದ್ದು, ಟೇಸ್ಟ್ ನೋಡು ಏನು ಸಖತ್ತಾಗೈತೆ ಅಂತ. ಹೌದು, ಆ್ಯಕ್ಚುಲಾಗಿ ಎಲ್ಲ ಏನು ಯಾವ್ದಾವ್ದನ್ನ ಎಷ್ಟೆಷ್ಟು ಮೆಜರ್ಮೆಂಟಲ್ಲಿ ಹಾಕ್ಬೇಕು ಅಂತ ಅವರೇ ಹೇಳೋದು. ಅವ್ರು ಹೇಳ್ದಂಗೆ ನಾನು ಹಾಕಿ ಗ್ರೈಂಡ್ ಮಾಡಿ ಕೊಡ್ತಾ ಇರ್ತೀನಿ. ಚಾಪ್ ಮಾಡಿ ಗ್ರೈಂಡ್ ಮಾಡಿ ಅವ್ರು ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ, ಚಿಕನ್ ಹಾಕ್ಬಿಟ್ಟು ಸಾಕು. ಹಸಿ ಮಸಾಲ ವಾಸನೆ. ಹೌದಾ, ಅದು ತಲೆ ಬಿಡ್ತೀರಾ? ಒಂದೊಳ್ಳೆ ಊಟ ಆದಮೇಲೆ ನಿದ್ದೆ ಬರ್ತಾ ಇದೆ. ನಿದ್ದೆ ಮಾಡೋಕ್ಕೆ ಇಷ್ಟ ಇಲ್ಲ. ಹಂಗಾಗಿ ಪ್ಲೇಸ್ ಸಲೂನ್ ಕೆಲಸನಾದರೂ ಮುಗಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಆದರೆ ಬೇಜಾರು ಏನು ಗೊತ್ತಾ, ಸಲೂನ್ ಅಂದರೆ ನಾನು ಇಲ್ಲಿಂದ ನಮ್ಮ ಹಳೇ ಏರಿಯಾಗೆ ಹೋಗಬೇಕು. ಅದೇನೋ ನನಗೆ ಇಲ್ಲಿ ಯಾವ ಸಲೂನ್ಗಳು ಅಡ್ಜಸ್ಟ್ ಆಗ್ತಾ ಇಲ್ಲ. ಸರ್ವಿಸ್ ಅಂತ ಪರಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ಅದಕ್ಕೆ ಅಲ್ಲಿಗೆ ಹೋಗ್ತೀನಿ ತಿಂಗಳಿಗೆ ಒಂದ್ಸರಿ. ಇವರು ಅಷ್ಟೇ ಏರ್ ಕಟ್ಟಿಗೆ ಇಲ್ಲಿಂದ ಅಲ್ಲಿಗೆ ಹುಡಿಕೊಂಡು ಹೋಗೋದು. ಹಂಗೆ ಅಲ್ಲಿ ಕಾಸ್ಟ್ ರೀಸನಬಲ್ ಇದೆ, ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿದೆ. ಹಂಗಾಗಿ ಈಗ ಹೋಗಿ ಬರ್ತಾ ಇದ್ದೀನಿ. ಮನು ಬರ್ತಾ ಇಲ್ಲ, ಒಬ್ಳೆ. ಯಾಕೆಂದ್ರೆ ಅಲ್ಲಿ ಮನು ಬಂದರೆ ಪುನಃ 1 hour ಅಂತೂ ಪಕ್ಕ ಆಗತ್ತಾ. ಏನು ಮಾಡ್ತಾರೆ ಅವರು 1 hour ಅಲ್ಲಿ? ಅದಕ್ಕೆ ನಾನು ಬರಲ್ಲ ಅಂತಾರೆ. ಈಗ 2 months ಒಬ್ಳನ್ನೇ ಕಳಿಸ್ತಾರೆ. ಅದು ಇನ್ನೊಂದು, ಗಾಡಿ ಓಡಿಸ್ತಲೇ ಅಭ್ಯಾಸ ತಪ್ಪು ಹೋಗಿ ಅಪರೂಪ ಗಾಡಿ ಓಡಿಸೋಕ್ಕೆ ಬೇಜಾರು ನನಗೆ. ಸರಿ, ಹಂಗಾರೆ ನಿಂದು ಎಡಿಟಾ? Carry on. He's tryna cuff me like a in a Rico. Moving through the like GTA with a cheat code. He claimed that he love me, but before not a freak. I just wanna dance all night. Can
Can't nobody do it just like I. ಹೀಗೆ ಸಲೂನ್ ಕೆಲಸ ಮುಗೀತು. ಬಟ್ ಬರ್ತಾ ಗಾಡಿ ಯಾಕೋ 2-3 ಸರಿ ಆಫ್ ಆಯಿತು. ಫುಲ್ ಆಕ್ಸಿಲೇಟರ್ ಫುಲ್ ಡೌನ್ ಮಾಡಿದ್ರೆ ಎಂಜಿನ್ ಆಫ್ ಆಗಿ ಹೋಗ್ತಾ ಇದೆ. ಅದಕ್ಕೆ ಮೊನ್ನೆ ಅಲ್ಲೇ ತೋರಿಸ್ಕೊಂಡು ಬಾ ರೆಗ್ಯುಲರ್ ಮೆಕ್ಯಾನಿಕ್ಕಿಗೆ. ಈಗ ಹೋಗಿ ತೋರಿಸ್ಕೊಂಡು ಮನೆಗೆ ಹೋಗ್ಬೇಕು. ಈಗ ಬಂದಿದ್ದಾಯ್ತು. ಸ್ನಾನ ಗಿನ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಾ? ಸೂಪರು ನೀವು. ಈಗ ಎಡಿಟ್ ಮಾಡ್ತಾ ಇದ್ದೀನಿ. ಈಗ ನಾಳೆ ಬೆಳಗ್ಗೆ ಇಂದ ರೆಗ್ಯುಲರ್ ವಿಡಿಯೋಸ್ ಹಾಕೋದು ಪ್ಲಾನ್. ಸೊ ಹಂಗಾರೆ ಇವತ್ತು ಮಾಡಿದ ವಿಡಿಯೋ ಯಾವತ್ತು ಬರುತ್ತೆ? ನೋಡೋಣ, ಆದ್ರೆ ಇವತ್ತು ರಾತ್ರಿಗೆ ಪೋಸ್ಟ್ ಮಾಡೋಣ. ಇವತ್ತು ಮಾಡಿರೋ ವಿಡಿಯೋ ನಾಳೆ ರಾತ್ರಿಗ ಹೋಗ್ಲಿ ಬಿಡು, ಏನು ಮಾಡಕ್ಕೆ ಹೆಂಗಿದ್ರೆ ಏನು ಒಂದು 5 ಮಿಲಿಯನ್ ಯೂಸರ್ಸ್ ನೋಡ್ತಾರೆ. ಇಲ್ಲ ಟೆನ್ಷನ್ 5 ಮಿಲಿಯನ್ ಹೋದೆ ನೀನು. ಟೆನ್ಷನ್ ಯಾಕೆ ಮಾಡ್ತಾರೆ? 5K ಬೇಡ, 500 ಅಷ್ಟೇ ಅಲ್ವಾ? ಟೆನ್ಷನ್ ಯಾಕೆ ಮಾಡ್ಕೊಂತೀಯ? ಏನೋ ನಿನ್ ಖುಷಿ ನೀನ್ ವಿಡಿಯೋ ಮಾಡ್ತಿದ್ಯಾ. ಅದೇ ನಾನು ಟೈಮ್ ಫ್ರೀ ಆಗಿದ್ದಾಗ ಎಡಿಟ್ ಮಾಡ್ಕೊಡ್ತಾ ಇದ್ದೀನಿ. ಅದೇ ಅದನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಬಿ ಹ್ಯಾಪಿ ವಿತ್ ಇಟ್. ಯಾರು ನೋಡಿದ್ರೇನು ನೋಡ್ಲಿಲ್ಲ, ಐ ಆಮ್ ಹ್ಯಾಪಿ. ಐ ಡೋಂಟ್ ಕೇರ್. ಕಾಫಿ ಬೇಕಿತ್ತು. ಹೌದು, ನಂಗೂ ಬೇಕಿತ್ತು. ತುಂಬಾ ತಲೆ ನೋಡ್ತಾ. ಅಯ್ಯೋ ನಂಗೆ ಫುಲ್ಲು ಸುಸ್ತಾಗ್ತಾ ಇದೆ. ಒಂದು ನಿದ್ದೆ ಮಾಡಿ ಎದ್ದ ಮೇಲೆ ಇಲ್ಲಿ ನೋಡಿ ಯಾರು ಬಂದವ್ರೆ. 2 days ಇಂದ ಕೈಗೆ ಸಿಕ್ಕಿರ್ಲಿಲ್ಲ. ಇವಾಗ ಕಾಫಿ ಮಾಡೋಣ ಅಂತ ಹೋದ್ನ, ಅಲ್ಲಿ ವಿಂಡೋ ತೆಗ್ದ ತಕ್ಷಣ ನೋಡಿದ ತಕ್ಷಣ ಮಂಜು ಅನ್ಕೊಂಡು ಬತ್ತಿ ಬತ್ತಿ ಅಂತ ಅಲ್ಲೇ ಫುಲ್ ಜಂಪ್ ಮಾಡ್ತಾವನೆ. ನಾವು ಬೆಳಗ್ಗೆ ನಾನು ಮನೂ ಮಿಸ್ ಮಾಡ್ಕೊತ ಇದ್ವಿ. ಇವತ್ತು ಬೆಳಗ್ಗೆನೂ ಮಾತಾಡ್ಕೊತ ಇದ್ವಿ. ವಿರಾಟ್ ಸಿಕ್ಕೇ ಇಲ್ಲ ಅಲ್ಲ 2 days ಇಂದನು ಕೈಗೆ ಅಂತ. ನಮಗೂ ಅವನೇನಾದ್ರು ಒಂದು 1/2 hour ಮನೆಗೆ ಬಂದೋಗಿಲ್ಲಾರ ಏನೋ ಕಳ್ಕೊಂಡಂಗೆ ಅಲ್ವಾ ಮನು? ಅವ್ನು ಬಂದ್ರು ಏನು ಮಾಡಲ್ಲ, ಇಷ್ಟೇ ಮಾಡೋದು. ಇಷ್ಟೇ ಮಾಡೋದು. ಡೀಸೆಂಟ್ ಬೇಬಿ ಅಂದ್ರೆ ಡೀಸೆಂಟ್ ಬೇಬಿ. ಬೇಬಿ ಶಾರ್ಕ್ ಒಂದು ಹಾಕಿ ಕೂರಿಸ್ಬಿಟ್ರೆ ಏನು ಕೂಗಿದ್ರು ಮಾತಾಡ್ಸಲ್ಲ. ಇವಾಗ ನೀನು ಯಾರು ಅಂದ್ರೆ ನಾ ಕನ್ನಯ್ಯ ಅಂತಾನೆ ಸ್ಟೈಲ್ ಆಗಿ. ನಾ ಕನ್ನಯ್ಯ. ಅರ್ಜೆಂಟಾಗಿ ಓಡ್ತಾವ್ರೆ ಮಂಜು. ಏನ್ಕಪ್ಪ? ಕೊರಿಯರ್ ಬಂದೈತೆ. ಮಲಗಿದ್ದೋಳು ಎದ್ದು ಓಡ್ತಾ ಇದೆಯಲ್ಲ ಪೇ. ಏನಂತ ಇಂಪಾರ್ಟೆಂಟಾ? ಕೊರಿಯರ್ ಅವ್ರು ವೆಯ್ಟ್ ಮಾಡ್ತಾರ. ಏನದು? ಆಫೀಸಿಂದ ಪುಲ್ಲೋರ್ ಅಲ್ಲ, ಜಾಕೆಟ್ ಜಿಪ್ ಐತೆ ಅಂತ. ಅಷ್ಟೊಂದು ತಿನ್ನಾಗಿದೆ. ಬಿಚ್ ನೋಡೋಣ. ಕಂಪ್ನಿ ಸೇರಿ ಎಷ್ಟು ತಿಂಗಳಾಯ್ತು ಇನ್ನು? 5 months. 5 ತಿಂಗಳಾದ್ಮೇಲೆ ಇವಾಗ ಒಂದು ಗಿಫ್ಟ್ ಕಳ್ಸವ್ರೆ ಕಂಪ್ನಿ. ಅದರಲ್ಲೂ ಯಾವಾಗ ನೆನ್ನೆ ಒಂದು ಶಾಕಿಂಗ್ ನ್ಯೂಸ್ ಕೊಟ್ಬಿಟ್ಮೇಲೆ ಇವತ್ತು ಕಳ್ಸವ್ರೆ ಅಲ್ವಾ? ಅದಿನ್ನೂ ಅಫಿಷಿಯಲ್ ಆಗಿ ಬಂದಿಲ್ಲ ನ್ಯೂಸ್. ಅದು ಸುಮ್ಮನೆ ಹಿಂಗೆ ಟಾಕ್ ಬಂದಿದ್ದು ನನಗೆ. ಅಂದ್ರೆ ಹಿಂಗೆ ಮೀಟಿಂಗ್ ಅಲ್ಲಿ ಹಿಂಗೆ ಹೇಳಿದ್ದು. ಬಟ್ ಅಫಿಷಿಯಲ್ ನ್ಯೂಸ್ ಬಂದಾಗನೇ ಅದು ಇಂಪ್ಯಾಕ್ಟ್ ಎಷ್ಟು ಅಂತ ಗೊತ್ತಾಗೋದು. ಓಕೆ, ಓಪನ್ ಮಾಡಿ ನೋಡೋಣ. ಗ್ರೀನ್ ಬಾಟಲ್ ಗ್ರೀನ್ ಅವತ್ತೇ ಹೇಳಿದ್ನಲ್ಲ. ಚೆನ್ನಾಗಿ ಲಾಸ್ಟ್ ಟೈಮ್ ಹೈದರಾಬಾದ್ ಹೋದಾಗ ತೋರಿಸಿದ್ದು ಸ್ಯಾಂಪಲ್ ಪೀಸ್. ನನ್ನ ಸೈಜ್ ಅಲ್ವಾ? ದಿಸ್ ಇಸ್ ಫಾರ್ ಯು, ಫಾರ್ ಯುವರ್ ಬರ್ತ್ಡೇ ಗಿಫ್ಟ್. ನನ್ನ ಬರ್ಡೇ ಆಗೋಯ್ತು, ನೆಕ್ಸ್ಟ್ ಬರ್ಡೇ ಬರ್ತಾ ಇದೆ. ಬರ್ಡೇ ಅಷ್ಟ್ರಲ್ಲಿ ಬರತ್ತೆ ಅನ್ಕೊಂಡೆ, ಅದು ಬರಲಿಲ್ಲ. ಆಕ್ಚುಲಿ ನನ್ನ ಹತ್ರ ತುಂಬಾ ಪುಲ್ಲೋವರ್ಗಳಿದೆ, ಈ ತರ ಜಾಕೆಟ್ಸ್ ಎಲ್ಲ. ನಾನು ಅಲ್ಲಿ ಇರೋದನ್ನೇ ಯೂಸ್ ಮಾಡಲ್ಲ, ಹಂಗಾಗಿ ಮನುಗೆ ಅಂತ ತರಿಸಿದೆ. ಅದು ಓವರ್ ಸೈಜ್ ಆದ್ರೆ ನಾನು ಯೂಸ್ ಮಾಡ್ಬೋದು, ಅವರು ಯೂಸ್ ಮಾಡ್ಬೋದಲ್ವಾ. ಸೊ ಹಂಗಾಗಿ ಮನು ಸೈಜ್ ತರಿಸಿದೆ. ಫೀಲ್ ಹೆಂಗಿದೆ ಅಂದ್ರೆ ಕೋಸಿ ಇದೆಯಾ, ವಾಮ ಏನು ಇತ್ತ? ಈಗಿನ ಪ್ಯಾಕಿಂಗ್ ಓಪನ್ ಮಾಡಿರೋದಲ್ವಾ, ಅದಕ್ಕೆ ಈ ಸರಿ ಬರ್ಡೇಗೆ ಆಕ್ಚುಲ್ ಆಗಿ ಏನು ತೆಗ್ದಿರ್ಲಿಲ್ಲ. ನಾನು ಅನ್ಕೊಂಡಿದ್ದು ಬರ್ಡೇಗಿನ ಮೊದಲೇ ಇದು ನನಗೆ ಬರ್ಬೇಕಿತ್ತು, ಎಲ್ರಿಗೂ ಹೋಗಿದೆ. ಅಂದ್ರೆ ಇದೆಯಲ್ಲ ಅಂತ ಏನು ಗಿಫ್ಟ್ ಮಾಡಬಾರ್ದು ಅಂತ ಅಲ್ಲ, ಸುಮ್ನೆ ಅನ್ನೆಸೆಸರಿ ವೇಸ್ಟ್ ಅಲ್ವಾ. ಬೇಜಾನ್ ಬಟ್ಟೆಗಳಿದೆ, ಸುಮ್ನೆ ಎಷ್ಟು ಅಂತ ಬಟ್ಟೆಗೆ ದುಡ್ಡು ಹಾಕೋದು. ಸೊ ಇದೇ ಬರುತ್ತಲ್ಲ, ಇದನ್ನೇ ಗಿಫ್ಟ್ ಮಾಡ್ಬಿಡೋಣ ಅನ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಅದು ಅನ್ಫಾರ್ಚುನೇಟ್ಲಿ ಆಫೀಸಲ್ಲಿ ಎಲ್ರಿಗೂ ಹೋಗಿದೆ, ನನ್ನ ಬಿಟ್ಟು. ಅದ್ಯಾಕೋ ಅದು ಹೈದರಾಬಾದ್ ಅಲ್ಲೇನೆ ಕೊರಿಯರ್ ಆಫೀಸಲ್ಲೇನೆ ಅದು ರಿಜೆಕ್ಟ್ ಆಗಿ ವಾಪಸ್ ಆಫೀಸ್ಗೆ ಹೋಗಿತ್ತು. ಸೊ ಈಗ ಪುನಃ ಅವರು ಕೊರಿಯರ್ ಮಾಡಿದ್ರು, ಇವಾಗ ಬಂತು ಆಫ್ಟರ್ 1 month ಆಫ್ ಯುವರ್ ಬರ್ತ್ಡೇ. ಸೊ ನಾವ್ ಹಂಗೆಪ್ಪ ಏನ್ ತಗೊಂಡ್ರು 2 in 1 ತರ ಇರ್ಬೇಕು, ಅದು ಇಬ್ರಿಗೂ ಆಗ್ಬೇಕು, ಇಲ್ಲ ಅಂದ್ರೆ ವೇಸ್ಟ್. Coming back for the sunny part. With us and get your money up. With us and get your wig split. Ever since I was a little boy.